ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಾನು ಇವತ್ತು ತೊಗರಿಬೇಳೆ ಭಾತ್ ಮಾಡ್ತಾ ಇದ್ದೀನಿ. ತುಂಬ ಬೇಗನೆ ಆಗುವ ರೆಸಿಪಿ, ತುಂಬ ಟೇಸ್ಟಾಗಿ ಆಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ನಾನು ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕಿ 2 ಉಳ್ಳಾಗಡ್ಡಿ ಮತ್ತು 1 ಟೊಮಾಟೆಯನ್ನು ಕಟ್ ಮಾಡಿ ಹಾಕಿ ಅದರಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಆಮೇಲೆ ಕೊತ್ತಂಬರಿಯನ್ನು ತೊಳೆದು ಕಟ್ ಮಾಡಿಟ್ಟಿರೋ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಅರ್ಧ ತಾಸು ಮುಂಚೆ ನಾನು ನೆನೆಸಿ ಇಟ್ಟುಕೊಂಡಿರುವ ತೊಗರಿಬೇಳೆಯನ್ನು ಅದರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ, ತೊಳೆದಿಟ್ಟಿರೋ ಅಕ್ಕಿಯನ್ನು ಅದರಲ್ಲಿ ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿಕೊಂಡು ನಾನು 1 ಸ್ಪೂನ್ ತುಪ್ಪವನ್ನು ಹಾಕ್ತಾ ಇದ್ದೀನಿ. ಇದಕ್ಕೋಸ್ಕರ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮತ್ತು ಅನ್ನವನ್ನು ಹಿಡಿಯೋದಿಲ್ಲ ಫ್ರೆಂಡ್ಸ್. ಇವಾಗ ನಾನು 2 ವಿಸಲ್ ಹಚ್ಚಿ ಅನ್ನವನ್ನು ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ತೊಗರಿಬೇಳೆ ಭಾತ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಟೇಸ್ಟು ಕೂಡ ಅಷ್ಟೇ ಸೂಪರ್ ಆಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಕ್ವಿಕ್ಕಾಗಿ ಬೇಗನೆ ಆಗುವ ರೆಸಿಪಿ ತೊಗರಿಬೇಳೆ ಭಾತ್. ಈ ವಿಡಿಯೋ ಲೈಕ್ ಆದರೆ ಲೈಕ್ ಕೊಡಿ. ಹಾಯ್ ಎಲ್ಲರನ್ನೂ ನನ್ನ ಬ್ಲಾಗ್ನಲ್ಲಿ ವೆಲ್ಕಮ್ ಮಾಡುತ್ತಾ ಬನ್ನಿ ಟೀ ಕುಡಿಯೋಣ ಫ್ರೆಂಡ್ಸ್. ಇವಾಗ ಸಾಯಂಕಾಲ ಟೀ ಕುಡಿತಾ ಇದ್ದೇವೆ. ಬನ್ನಿ ಟೀ ಕುಡಿಯೋಣ ಫ್ರೆಂಡ್ಸ್. ನಾನು ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ, ಆ ತಾಯಿ ಆಶೀರ್ವಾದದಿಂದ ನನ್ನ ದೊಡ್ಡ ಕನಸು ನನಸಾಗಿದೆ ಅಂತ. ಅದು ಬೇರೆ ಏನೂ ಅಲ್ಲ ಫ್ರೆಂಡ್ಸ್. ಆ ತಾಯಿ ಬನಶಂಕರಿ ಆಶೀರ್ವಾದದಿಂದ ನಮ್ಮ ಸ್ವಂತ ಮನೆ ಆಗಿದೆ. ಇದು ನಮ್ಮ ರೆಂಟ್ ಹೌಸ್ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಶಿಫ್ಟ್ ಮಾಡುವಾಗ ಈ ವಿಡಿಯೋನ್ನು ಕ್ಲಿಪ್ ತೊಗೊಂಡಿದ್ದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹೀಗಿದೆ ನಾವು ಇದ್ದ ಮನೆ. ಈ ಥರ ಇದೆ ನೋಡಿ ಫ್ರೆಂಡ್ಸ್. ಆ ತಾಯಿ ಬನಶಂಕರಿಯು ನಮಗೆ ಸ್ವಂತ ಮನೆ ಆಗುವ ಆಶೀರ್ವಾದ ಕೊಟ್ಟಳು ಫ್ರೆಂಡ್ಸ್. ಅದಕ್ಕೆಲ್ಲ ನಾವು ತುಂಬ ಕಷ್ಟಪಟ್ವಿ ಫ್ರೆಂಡ್ಸ್. ಅದು ನಿಮಗೆ ಒಂದು ವಿಡಿಯೋದಲ್ಲಿ ಎಲ್ಲವನ್ನು ತಿಳಿಸ್ತೀನಿ ಫ್ರೆಂಡ್ಸ್. ನಾವು ಯಾವ ಥರ ಏನೆಲ್ಲ ಮಾಡಿದ್ವಿ ಅಂತ ನೋಡಿ. ಇದು ರೆಂಟ್ ಹೋಮ್ ಟೂರ್. ಈಗ ಈ ಥರ ಇದೆ ನೋಡಿ ಫ್ರೆಂಡ್ಸ್ ನಾವಿದ್ದ ಮನೆ. ಆದಷ್ಟು ಬೇಗ ನನ್ನ ಹೊಸ ಮನೆಯ ಹೋಮ್ ಟೂರ್ ಮಾಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಫ್ರೆಂಡ್ಸ್? ಲೈಕ್ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಾಯ್.